ಭಾರತದ ಸಂವಿಧಾನದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳುತ್ತೇನೆ. 75 ವರ್ಷಗಳ ಹಿಂದೆ ಈ ದಿನ ಭಾರತದ ನೇತಾರರು ನವೋದಿತ ಭಾರತದ ಸಂವಿಧಾನವನ್ನು ಅಂಗೀಕರಿಸಿ ಭಾರತದ ಒಕ್ಕೂಟವನ್ನು ಸ್ವತಂತ್ರ ಗಣರಾಜ್ಯ ಎಂದು ಸಾರಿದ್ದರು. ಈ ದಿನವನ್ನು ಆಚರಿಸುವ ಸಂಭ್ರಮವೇ ಗಣರಾಜ್ಯೋತ್ಸವ. 1926ರಲ್ಲಿ ಲಕ್ನೋದಲ್ಲಿ ನಡೆದಿದ್ದ ಸರ್ವಪಕ್ಷಗಳ ಮಹಾಸಭೆ ಭಾರತದ ಸಂವಿಧಾನವನ್ನು ರಚಿಸಲು ಒಂದು ಸಮಿತಿಯನ್ನು ರಚಿಸಿದ್ದರು. ಇದಕ್ಕೆ ನೆಹರು ರಿಪೋರ್ಟ್ ಎಂದು ಹೆಸರು. ಸಂವಿಧಾನದ ತಜ್ಞರ ಪ್ರಕಾರ ಸಂವಿಧಾನ ಒಂದು ಜೀವಂತ ಅಧ್ಯಾಯ. ಭಾರತ ಗಣರಾಜ್ಯದ ಅಗತ್ಯಗಳು, ಬದಲಾಗುತ್ತಿರುವ ಪರಿಸ್ಥಿತಿ ಮತ್ತು ವಿಚಾರಗಳಿಗೆ ಅನುಗುಣವಾಗಿ ಭಾರತದ ಸಂವಿಧಾನ ಸ್ಪಂದಿಸುತ್ತದೆ. 1930ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಾಡಿದ ಪೂರ್ಣ ಸ್ವರಾಜ್ ಘೋಷಣೆಯ ಸ್ಮರಣಾರ್ಥ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಈ ಘೋಷಣೆಯು ಬ್ರಿಟಿಷ್ ಆಳ್ವಿಕೆಯಿಂದ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಕರೆ ನೀಡಿತು. ಪ್ರತಿ ವರ್ಷ ಗಣರಾಜ್ಯೋತ್ಸವಕ್ಕೆ ಒಂದು ವಿಷಯವನ್ನು ನಿರ್ಧರಿಸಲಾಗುತ್ತದೆ. ಗಣರಾಜ್ಯೋತ್ಸವದ ಪರೇಡ್ 2025ರಲ್ಲಿ ಥೀಮ್ ಅನ್ನು ಸ್ವರ್ಣಿಮ್ ಭಾರತ, ವಿರಾಸತ್ ಔರ್ ವಿಕಾಸ್, ಗೋಲ್ಡನ್ ಇಂಡಿಯಾ, ಹೆರಿಟೇಜ್ ಅಂಡ್ ಪ್ರೋಗ್ರೆಸ್ ಎಂದು ನಿರ್ಧರಿಸಲಾಗಿದೆ. ಸಂವಿಧಾನದ ಇಂಗ್ಲಿಷ್ ಮತ್ತು ಹಿಂದಿ ಮೂಲ ಪ್ರತಿಗಳನ್ನು ಸಂಸತ್ ಭವನದ ಗ್ರಂಥಾಲಯದಲ್ಲಿ ಹೀಲಿಯಂ ತುಂಬಿಸಿದ ಪೆಟ್ಟಿಗೆಗಳಲ್ಲಿ ಕಾಪಾಡಲಾಗಿದೆ. ಸಂವಿಧಾನ ಯಾವ ಸಂದರ್ಭದಲ್ಲೂ ಕಾರ್ಯಸಾಧ್ಯವಾಗಿರುತ್ತದೆ. ಅದು ಬದಲಾವಣೆಗೆ ಹೊಂದಿಕೊಳ್ಳುತ್ತದೆ. ಶಾಂತಿ ಕಾಲದಲ್ಲೂ ಸರಿ, ಯುದ್ಧ ಕಾಲದಲ್ಲೂ ಸರಿ, ದೇಶವನ್ನು ಒಂದಾಗಿ ಹಿಡಿದುಕೊಳ್ಳುತ್ತದೆ ಎಂದು ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ದಾರೆ. ಅವರ ಮಾತುಗಳನ್ನು ಸ್ವತಂತ್ರ ಭಾರತದ ಇತಿಹಾಸದುದ್ದಕ್ಕೂ ಮತ್ತೆ ಮತ್ತೆ ಪ್ರಮಾಣೀಕರಿಸಿದೆ ಸುಭದ್ರ ಭಾರತದ ಸಂವಿಧಾನ. ಧನ್ಯವಾದಗಳು. ಥ್ಯಾಂಕ್ ಯು ಕುಮಾರಿ. ಈಗ ಮಾಸ್ಟರ್ ಅದ್ವೈತ್ ಒಂದು